ತಮ್ಮದೇ ಹೆಸರಿನ ಸೇತುವೆಯನ್ನ ಉದ್ಘಾಟಿಸಲಿದ್ದಾರೆ ಸಿಎಂ. ಇವತ್ತು ಚಿಕ್ಕಮಗಳೂರಿನ ಸಿದ್ದರಾಮಯ್ಯ ಸೇತುವೆ ಲೋಕಾರ್ಪಣೆ ಆಗ್ತಾ ಇದೆ. ಎನ್ಆರ್ಪುರ ನರಸಿಂಹರಾಜಪುರದ ಹೊನ್ನೇಕುಡಿಗೆ ಹಂದೂರು ಸಂಪರ್ಕಿಸುವಂತ ಸೇತುವೆ ಇದು. ಸಿದ್ದರಾಮಯ್ಯ ಸೇತುವೆ ಅಂತ ನಾಮಕರಣ ಮಾಡಿದ್ದಾರೆ. ಇದನ್ನು ಉದ್ಘಾಟಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಭದ್ರಾ ನದಿ ಹಿನ್ನೀರಿನಲ್ಲಿ ನಿರ್ಮಿಸಿರುವಂತಹ 825 ಮೀಟರ್ ಉದ್ದದ ಸೇತುವೆ ಇದು. 100 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಸಿಎಂ ಚಾಲನೆ ನೀಡಿದ್ದಾರೆ. ಮಲೆನಾಡಿಗರ ದಶಕಗಳ ಕನಸು ಇವತ್ತು ಸಕಾರ ಆಗ್ತಾ ಇರೋದು. ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಪರಿಶ್ರಮದಿಂದ ಸೇತುವೆ ನಿರ್ಮಾಣ ಆಗಿದೆ ಅನ್ನೋದನ್ನು ಹೇಳಿಕೊಳ್ತಾ ಇದ್ದಾರೆ. ನೋಡಿ, ಇದು ಬಹಳ ವರ್ಷಗಳ ಬೇಡಿಕೆಯೂ ಕೂಡ ಆಗಿತ್ತು. ತೀವ್ರ ಸಮಸ್ಯೆ ಆಗ್ತಾ ಇತ್ತು ಮಲೆನಾಡಿಗರಿಗೆ. ಈ ಸೇತುವೆ ನಿರ್ಮಾಣ ಆಗಲೇಬೇಕು ಅಂತ ಬಹು ವರ್ಷಗಳ ಬೇಡಿಕೆ ಆಗಿತ್ತು. ಫೈನಲಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಚಿಕ್ಕಮಗಳೂರಿನ ಎನ್ಆರ್ಪುರ ನರಸಿಂಹರಾಜಪುರ ಇಲ್ಲಿ ಈ ಒಂದು ಸೇತುವೆ ಉದ್ಘಾಟನೆ ಆಗ್ತಾ ಇರುವಂಥದ್ದು. ಹೊನ್ನೇಕುಡಿಗೆ ಹಂದೂರು ಸಂಪರ್ಕಿಸುವಂಥ ಸೇತುವೆ ಇದು. ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಸುಮಾರು 60,000 ಕೋಟಿ ರೂಪಾಯಿ ಈ ರಾಜ್ಯದಲ್ಲಿ ಚುನಾವಣೆ ಪೂರ್ವ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮತ್ತು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿ ಚುನಾವಣೆ ಪೂರ್ವ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ 5 ಗ್ಯಾರಂಟಿಗಳಿಗೆ ಸುಮಾರು 60,000 ಕೋಟಿಯನ್ನ ಕೊಟ್ಟಿರೋದು ಅಲ್ಲದೆ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಸಾಕಷ್ಟು ಹಣವನ್ನು ಕೊಟ್ಟಿದೆ. ಇವತ್ತು ಸುಮಾರು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಗುದ್ಲಿ ಪೂಜೆಗಳು ಮತ್ತು ಉದ್ಘಾಟನೆಗಳು ಸುಮಾರು 200 ಕೋಟಿಗೂ ಹೆಚ್ಚು ಕಾಮಗಾರಿಗಳನ್ನು ನಾವು ಗುದ್ಲಿ ಪೂಜೆ ಮತ್ತು ಉದ್ಘಾಟನೆ ಮಾಡಲಿದ್ದೇವೆ. 12ನೇ ತಾರೀಕು ಸಾಯಂಕಾಲ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಎನ್ನಾಪುರದಲ್ಲಿ ವಾಸ್ತವ್ಯ ಹೂಡ್ತಾರೆ. ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮ ಮುಖೇನ ನಾನು ಅವರಿಗೆ ಮನವಿ ಮಾಡ್ತೇನೆ. ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಸುಮಾರು 60,000 ಕೋಟಿ ರೂಪಾಯಿ ಈ ರಾಜ್ಯದಲ್ಲಿ ಚುನಾವಣೆ ಪೂರ್ವ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮತ್ತು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿ ಚುನಾವಣೆ ಪೂರ್ವ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ. ಈ ಸೇತುವೆ ನಿರ್ಮಾಣ, ಸೇತುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗೋಪಿ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಹೊನ್ನೇಕುಡಿಗೆ ಹಾಗೂ ಹಂದೂರು ಗ್ರಾಮಸ್ಥರ ದಶಕಗಳ ಕನಸು ಏನು 38 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂಥ 825 ಮೀಟರ್ನ ರಸ್ತೆ ಮೇಲ್ಸೇತುವೆ ಉದ್ಘಾಟನೆಗೆ ಸಿದ್ಧಗೊಂಡಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನಲ್ಲಿರುವಂಥ ಏನು ಎನ್ಆರ್ಪುರ ಪಟ್ಟಣದಿಂದ 16 ಹಳ್ಳಿಗಳಿಗೆ ಏನು ಸಂಪರ್ಕ ಸೇತುವೆ ಅಗತ್ಯ ಇತ್ತು. ಕಳೆದ 9 ವರ್ಷಗಳಿಂದ ಇದಕ್ಕೆ ಶಂಕುಸ್ಥಾಪನೆ ಆಗಿತ್ತು. ಈಗ ಇದರ ಉದ್ಘಾಟನೆಗೆ ಸಿದ್ಧಗೊಂಡಿರುವಂಥದ್ದು ಏನು ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಈ ಏನು ಮೇಲ್ಸೇತುವೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗಾಗಿ ಈ ಮೇಲ್ಸೇತುವೆಗೆ ಸಿದ್ದರಾಮಯ್ಯ ಸೇತುವೆ ಅಂತಲೇ ಹೆಸರನ್ನು ಇಡಲಾಗಿದೆ. ನಾವು ನೋಡ್ಬೋದು ಇಲ್ಲಿ ಸಿದ್ದರಾಮಯ್ಯನವರ ಸ್ಟ್ಯಾಚ್ಯೂ ಕೂಡ ಇರುವಂಥದ್ದು, ಉದ್ಘಾಟನೆಗೆ ಸಿದ್ಧವಾಗಿರುವಂಥದ್ದು. ಅವರದೇ ಹೆಸರಿನಲ್ಲಿ ಸ್ಥಾಪನೆ ಆಗ್ತಿರುವುದರಿಂದ ಅವರ ಸ್ಟ್ಯಾಚ್ಯೂವನ್ನು ಕೂಡ ನಿರ್ಮಿಸಲಾಗಿದೆ. ಈ ಒಟ್ಟು 825 ಮೀಟರ್ಗಳನ್ನ ಈ ಮೇಲ್ಸೇತುವೆ ಆಗಿರುವಂಥದ್ದು 38 ಕೋಟಿ ವೆಚ್ಚದಲ್ಲಿ ಈಗ ಲೋಕಾರ್ಪಣೆಗೆ ಸಿದ್ಧವಾಗಿರುವಂಥದ್ದು. ತಳಿರು ತೋರಣಗಳಿಂದ ಸಿದ್ಧಗೊಂಡು ಈಗ ಇಲ್ಲಿ ಮೇಲ್ಸೇತುವೆ ಈಗ ಉದ್ಘಾಟನೆಗೆ ಸಂಪೂರ್ಣ ತಯಾರಿ ಆಗಿರುವಂಥದ್ದು. ಸಿದ್ದರಾಮಯ್ಯನವರ ಹೆಸರನ್ನೇ ಈ ಮೇಲ್ಸೇತುವೆಗೆ ಇಡಲಾಗಿದೆ. ಹಾಗಾಗಿ ಇದರ ಉದ್ಘಾಟನೆಗೆ ಈಗ ಕ್ಷಣಗಣನೆ ಶುರುವಾಗಿರುವಂಥದ್ದು. ಈಗ ನಮ್ಮೊಟ್ಟಿಗೆ ಸ್ಥಳೀಯರಾದಂಥ ಹೊನ್ನೇಕುಡಿಗೆ ಗ್ರಾಮಸ್ಥರ ಪ್ರಶಾಂತರವರಿದ್ದಾರೆ. ಅವ್ರ ಜೊತೆ ನಾನು ಕೇಳ್ತೀನಿ ಇದ್ರ ಬಗ್ಗೆ. ಸರ್, ಈಗ ಎಷ್ಟು ವರ್ಷದ ಇದು ಕನಸು ಈ ಭಾಗದ ಜನರದ್ದು? ಸರ್, 1958ರಲ್ಲಿ ಇಲ್ಲಿ ಮುಳುಗಡೆ ಕಂಡಿರೋದು ಈ ಪ್ರದೇಶ ಎಲ್ಲ ಲಕ್ಕೊಳ್ಳಿ ಡ್ಯಾಮಿಗೆ ಇದು ಮಾಡಿರೋದು. ಅವಾಗಲಿಂದನೂ ಜನರಿಗೆಲ್ಲ ಓಡಾಡಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ನಮ್ಮ ಅಪ್ಪರ ಕಾಲದಲ್ಲೆಲ್ಲ ಇಲ್ಲಿ ದೋಣಿಯಲ್ಲಿ ಹೋಗಬೇಕಾಗ್ತಾಯಿತ್ತು.
ಬೇರೆ ಏನು ಮಾರ್ಗನೇ ಇರಲಿಲ್ಲ, ಅನ್ಯ ಮಾರ್ಗನೇ ಇಲ್ಲ, ಓಡಾಡಲಿಕ್ಕೆ ವ್ಯವಸ್ಥೆನೇ ಇರಲಿಲ್ಲ. ಎನ್ ಆರ್ ಪುರ ಹೋಗಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಅವರು ಕಾಲದಲ್ಲೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಈ ಜಾಗದಲ್ಲಿ ಓಡಾಡಲಿಕ್ಕೆ ಅಥವಾ ಇದು ಮಾಡಲಿಕ್ಕೆ. ಏನಾದ್ರೂ ದೋಣಿಯಲ್ಲಿ ಹೋಗಬೇಕಿತ್ತು, ಸಣ್ಣ ಸಣ್ಣ ಈ ತೆಪ್ಪಗಳಲ್ಲಿ ಪೇಟೆಗೆ ಬರಬೇಕಿತ್ತು. ಒಂದು ಆಸ್ಪತ್ರೆ ಅಂದರೆ ನಮಗೆ ತುಂಬ ಕಷ್ಟಕರವಾಗಿದೆ. ಆಸ್ಪತ್ರೆಗೆಲ್ಲ ಬರಲಿಕ್ಕಾದರೆ ತುಂಬ ಕಷ್ಟ ಆಗ್ತಾಯಿತ್ತು. ಆಮೇಲೆ ಆ ಕಡೆಯಿಂದ ರೋಡ್ ಆಯಿತು, ರಸ್ತೆ ಸಂಪರ್ಕ ಆದಮೇಲೆ ನಮ್ಮಲ್ಲಿಗೆ ಬಸ್ಸೆಲ್ಲ ಬಂದು ಒಂದು ಸ್ವಲ್ಪ ಅನುಕೂಲಕ್ಕೆ ಬಂತು. ಬಟ್ ಹತ್ತಿರ ಇರಲಿಲ್ಲ, ದೂರ ಇತ್ತು. ಈಗ ಇದು ಲೋಕಾರ್ಪಣೆಗೆ ಸಿದ್ಧವಾಗಿರುವಂಥದ್ದು. ಇದರ ಹಿಂದೆ ಪರಿಶ್ರಮ ಯಾರೆಲ್ಲರದು ಇದೆ, ಯಾವ ರೀತಿ ಇದೆ ಸರ್? ಇದರ ಹಿಂದೆ ಪರಿಶ್ರಮ ಇಡೀ ನಮ್ಮ ಗ್ರಾಮಸ್ಥರದೆಲ್ಲ ಇದೆ. ಇದು ಗ್ರಾಮಸ್ಥರಾದಂಥ ಪ್ರಶಾಂತ್ರವರ ಮಾತಾಗಿರುವಂಥದ್ದು. ಒಟ್ಟಿನಲ್ಲಿ ಈಗ ಒಂದು ದಶಕಗಳಿಂದ ಕನಸಾಗಿರುವಂಥ ಈ ಮೇಲ್ಸೇತುವೆ ಇದೀಗ ಲೋಕಾರ್ಪಣೆಗೆ ಸಿದ್ಧಗೊಂಡಿರುವಂಥದ್ದು. ಕ್ಯಾಮ್ರಾಮನ್ ಪವನ್ ಶೆಟ್ಟಿ ಜೊತೆ NK ಗೋಪಿ, TV5 ಕನ್ನಡ, ಚಿಕ್ಕಮಗಳೂರು.